ಈಗ ಜೈಲ್ಗೆ ಹೋಗಿರೋ ಡ್ರೈವರ್ನ ಮಗ ಅಂತ ಬೇರೆ ಹೇಳ್ತಿದ್ದೀರಾ? ಅವನಿಗೋಸ್ಕರ ಮದುವೆ ನಿಲ್ಲಿಸಿ ನಮಗೆ ಅವಮಾನ ಮಾಡಬೇಕು ಅಂತಾನೆ ಈ ಸಂಬಂಧ ಒಪ್ಕೊಂಡ್ರ? ಇಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಬಾವ ಹೇಳ್ತಾ ಇರೋದು ನಿಜ. ಸಮರ್ಥು ಡ್ರೈವರ್ ಅಲ್ಲ, ಅವನು ತುಳಸಿ ಅವ್ರ ಮಗ. ನಮ್ಮನೇಲಿ ಡ್ರೈವರ್ ಕೆಲಸ ಮಾಡ್ತಿದ್ದ ಅಷ್ಟೇ. ತುಳಸಿ ಅವ್ರ ಮಗನ? ಮತ್ತ್ಯಾಕೆ ನಿಮ್ಮ ಮನೇಲಿ ಡ್ರೈವರ್ ಆಗಿ ಕೆಲಸ ಕಟ್ಕೊಂಡಿದ್ದೀರಾ? ಹೌದು, ಅವನು ನನ್ನ ಮಗ ಅನ್ನೋದು ನಿಜ. ಆದ್ರೆ ಅವನು ತುಂಬ ಸ್ವಾಭಿಮಾನಿ. ಈ ಅಮ್ಮನ ಬಿಟ್ಟಿರೋಕ್ಕಾಗದೆ ಇದೇ ಮನೇಲಿ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡ. ಈ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಾಗ್ಲೆಲ್ಲ ನೀವು ನಿಮ್ಮ ಪ್ರತಿಷ್ಠೆ ಬಗ್ಗೆ ಮಾತಾಡಿ ಈ ಸತ್ಯನ ನಿಮ್ಮ ಹತ್ರ ಹೇಳ್ಕೊಳ್ದಿರೋ ಹಾಗೆ ಬಾಯಿನ ಕಟ್ಟಾಕ್ಬಿಟ್ರಿ. ಏನು, ನಾವು ನಿಮ್ಮ ಬಾಯಿನ ಕಟ್ಟಾಕದ್ವಾ? ಸುಳ್ಳು ಹೇಳೋದು ಹೇಳ್ಬಿಟ್ಟು ಸಮರ್ಥನೆ ಬೇರೆ ಮಾಡ್ಕೋತಾ ಇದ್ದೀರಾ? ಛೆ, ದಯವಿಟ್ಟು ಹಾಗೆ ಅನ್ಕೋಬೇಡಿ. ನಾವು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ. ಆದರೆ ಪರಿಸ್ಥಿತಿ ನಿಮ್ಮಿಂದ ವಿಷಯನ ಮುಚ್ಚಿಡೋ ಹಾಗೆ ಮಾಡ್ಬಿಡ್ತು. ಪರಿಸ್ಥಿತಿಗಳು 1000 ಇರತ್ತೆ. ಒಬ್ಬ ಕೊಲೆಗಾರಂಗೂ ಒಂದ್ ಕಾರಣ ಅಂತಿರತ್ತೆ. ಒಂದ್ ಅರ್ಥದಲ್ಲಿ ಈಗ ನಿಮ್ ಮಗ ಮಾಡಿರೋದು ಕೊಲೆನೇ ತಾನೆ? ಸಾಕು. ಇನ್ನೊಂದು ಮಾತು ನನ್ನ ಫ್ಯಾಮಿಲಿ ಬಗ್ಗೆ ಆಗ್ಲಿ, ನನ್ನ ದೊಡ್ಡಪ್ಪನ ಬಗ್ಗೆ ಆಗ್ಲಿ, ಅಥವಾ ಅವ್ರ ಮಗನ ಬಗ್ಗೆ ಆಗ್ಲಿ ಆಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ದೊಡ್ಡೋರು ಅಂತ ನೋಡ್ದೆ ನಾನೇ ಮಾತಾಡ್ಬೇಕಾಗತ್ತೆ. ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋ ರೈಟ್ ನಿಮಗೇನಿದೆ? ಈ ಸತ್ಯಗಳನ್ನ ಮುಚ್ಚಿಡಕ್ಕೆ ನೀವೇ ಕಾರಣ. ನಿಧಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾನು ಮಾತಾಡ್ತಿರೋದು ಸರಿಯಾಗೇ ಇದ್ದು ದೊಡ್ಡಮ್ಮ. ಸ್ಟಾಪ್ ಇಟ್ ನಿಧಿ. ಬಾಯ್ ಮುಚ್ಕೊಂಡು ಒಳಗೆ ಹೋಗು. ಮಗಳು ಅಂತ ಮುದ್ದಾಗಿ ಸಾಕಿದಕ್ಕೆ ಮಿತಿ ಮೀರಿ ಮಾತಾಡ್ತಿದ್ಯಾ? ಅವಳು ಮಾತಾಡ್ತಿರೋದ್ರಲ್ಲಿ ತಪ್ಪೇನಿದೆ? ಮದುವೆಗೆ ಮುಂಚೆನೆ ಅವರು ತನ್ನ ಮನೆಗೆ ಅವಮಾನ ಮಾಡ್ತಿದ್ರೆ ಯಾವ ಹೆಣ್ಣು ತಾನೇ ಅದನ್ನು ಸಹಿಸ್ಕೊಂಡು ನೋಡ್ಕೊಂಡು ಸುಮ್ಮನಿರ್ತಾಳೆ? ನೋಡಿದ್ರ, ಇಡೀ ಮನೆಯವರೆಲ್ಲ ಸೇರ್ಕೊಂಡು ಮತ್ತೆ ನಮ್ಗೆ ಅವಮಾನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಇವ್ರ ಸಂಬಂಧ ಬೆಳೆಸಿದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಇನ್ ಮುಂದೆ ಸಾಧ್ಯವಾದಷ್ಟು ಅವಳ ಹತ್ರ ನಾವು ಈ ಮಾತುಗಳನ್ನ ಆಡದೇ ಇರೋದೇ ಒಳ್ಳೇದು. ಅವಳು ಇದೆಲ್ಲದರಿಂದ ಆಚೆ ಬರಬೇಕು. ಅದು ಸರಿನೇ. ಸರಿ, ನಾನು ಹೊರಡ್ತೆ. ನಾನು ಬರಲ್ಲ. ಮಾವನ್ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ದತ್ತ ಅವ್ರಿಗೆ ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಸರಿ, ಬನ್ನಿ ಹೋಗ. ಮಾವಂಗ್ ಪ್ರಜ್ಞೆ ಬಂದ್ರೆ ಆ ಶಾರ್ವರಿ ಬಗ್ಗೆ ಎಲ್ಲ ಸತ್ಯಗಳು ಆಚೆ ಬರುತ್ತೆ. ಶಾರ್ವರಿ ಆಡ್ತಾ ಇರೋದು ನೋಡಿದ್ರೆ ಇದರಲ್ಲೆಲ್ಲ ಅವಳು ಕೈವಾಡ ಇರಬಹುದು ಅನ್ಸುತ್ತೆ. ಆದ್ರೆ ನಿಧಿ ತಾನೇ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಳ್ತಿದ್ದಾಳೆ. ಅದನ್ನ ಪಾಪು ತನ್ನ ತಲೆ ಮೇಲೆ ಹಾಕೊಂಡಿದ್ದಾನೆ. ಇರ್ಲಿ, ಮಾವಂಗ್ ಪ್ರಜ್ಞೆ ಬಂದ್ರೆ ಎಲ್ಲ ಸತ್ಯಗಳು ಗೊತ್ತಾಗ್ಬೋದು. ಅದೇನೋ ಹೇಳ್ತಾ ಇದೆಯಲ್ಲ, ನಿನ್ನ ಜೊತೆ ಯಾರೂ ನಿಲ್ಲಲ್ಲ ಅಂತ. ಈ ದತ್ತ ಇದ್ದಾನೆ, ಅವನ ಮಗಳ ಜೊತೆ. ಈ ದತ್ತ ಬದುಕಿರೋವರೆಗೂ ತುಳಸಿ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿರೋದಕ್ಕೆ ಬಿಡೋದಿಲ್ಲ. ನಿಮ್ಗೇನು ಆಗಲ್ಲ ಮಾವ. ನಿನ್ ಹಿಂದೆ ಬೆಂಗಾವಲಾಗಿರ್ತೀನಿ ಅಂತಂದಿದ್ರಿ. ಎಂತ ಸಂದರ್ಭ ಬಂದ್ರು ನಿನ್ ಜೊತೆ ನಾನಿರ್ತೀನಿ ಅಂತ ನಂಗೆ ಧೈರ್ಯ ಹೇಳಿದ್ರಿ. ಈ ಕ್ಷಣಕ್ಕೂ ಆ ಧೈರ್ಯದಲ್ಲೇ ನಾನಿರೋದು. ನಿಮ್ಗೇನು ಆಗಲ್ಲ. ನಿಮ್ ಮಗಳು ಬಂದಿದ್ದೀನಿ, ಎಚ್ಚರ ಮಾಡ್ಕೊಳ್ಳಿ ಮಾವ. ಸಮಾಧಾನ ಮಾಡ್ಕೊಳ್ಳಿ ತುಳಸಿವ್ರೆ. ದತ್ತ ನೋಡಿ,
ನಿಮ್ಮ ಮೊಮ್ಮಗನೇ ನಿಮ್ಗೆ ಆಕ್ಸಿಡೆಂಟ್ ಮಾಡಿರೋದು ಅಂತ ಪೊಲೀಸ್ನವ್ರು ಹೇಳ್ತಿದ್ದಾರೆ. ಹಾಗಂತ ನಿಮ್ಗೆ ಅನಿಸುತ್ತಾ? ನೀವಿದನ್ನು ನಂಬ್ತೀರಾ? ಪಾಪುನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ. ಅವ್ನು ಸ್ಟೇಷನಲ್ಲಿದ್ದಾನೆ. ಈ ಸಮಯದಲ್ಲಿ ತಾನೆ ನೀವು ನನ್ನ ಜೊತೆ ಇದ್ದು ನನಗೆ ಧೈರ್ಯ ಹೇಳಬೇಕು. ತುಳಸಿರೆ, ನೋಡಿ ದತ್ತ ಅವ್ರು ನಿಮ್ಮ ಮಾತಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರಜ್ಞೆ ಬರ್ತಾ ಇದೆ ಅನ್ಸುತ್ತೆ. ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ರೀ. ನೀವು ನನ್ನ ಶಕ್ತಿ ಮಾವ. ಇಂಥ ಸಮಯದಲ್ಲಿ ನೀವು ನನ್ನ ಜೊತೆ ಇರಬೇಕು. ನಿಮ್ಮ ಮಾತುಗಳು, ನಿಮ್ಮ ಸಲಹೆ ಇದೆಲ್ಲ ನನಗೆ ಬೇಕು ಮಾವ. ನೀವೇ ಹೀಗೆ ಮಲಗಿದ್ರೆ ಪಾಪನ್ ಬಿಡಿಸೋರು ಯಾರು? ಶಾರ್ವರಿಗೆ ಮಟ್ಟ ಹಾಕೋರು ಯಾರು? ಮಾವ ಹೇಳಿ ಮಾವ, ಎದ್ದೇಳಿ ಮಾವ.